ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತ ನಿರ್ಧಾರ ಮಾಡಿದ್ದೆ ಕೋರ್ಟನ್ನ ಧರಿಸಿ ಕೋರ್ಟ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಮಾವ GP ವಿರುದ್ಧನೇ ಕಣಕ್ಕಿಳಿತಿದ್ದಾರೆ. ಹಾಗಿದ್ರೆ ಅಖಾಡಕ್ಕೇನೋ ಭಾರ್ಗವಿ ಇಳಿದಾಯ್ತು. ಅಖಾಡದಲ್ಲಿ ಗೆಲ್ಲೋದು ಯಾರು, ಭಾರ್ಗವಿನ ಅಥವಾ GPನ, ಏನಾಯಿತು ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅರ್ಜುನ ನಿಜಕ್ಕೂ ಕೂಡ ಭಾರ್ಗವಿಯನ್ನು ಎಷ್ಟು ಪ್ರೀತಿ ಮಾಡ್ತಿದ್ರು ಇವತ್ತು ಅಷ್ಟೇ ಸೆಟ್ ಮಾಡಿಕೊಡಿದ್ದಾರೆ. ಅದಕ್ಕೆ ಕಾರಣ ರೀತು ಮತ್ತು ವಿಕ್ಕಿ. ಇಲ್ಲಿ ರೀತು ವಿಕ್ಕಿಗೆ ಪ್ರೆಗ್ನೆಂಟ್ ಆಗಿದ್ಲು ಅನ್ನೋ ಒಂದೇ ಕಾರಣಕ್ಕೆ ವಿಕ್ಕಿ ಜೊತೆ ರೀತುನ ಮದುವೆ ಮಾಡಿಸಿದ್ರು. ಜೊತೆಗೆ ಇಲ್ಲಿ ವಿಕ್ಕಿ ಅಪರಾಧಿ ಅಲ್ಲ, ಅದು ತಪ್ಪು ಮಾಡಿಲ್ಲ. ಈ ಒಂದು ಸಂಧ್ಯಾ ಸಾವಿನಲ್ಲಿ ವಿಕ್ಕಿ ಪಾತ್ರ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲ ಅಂತ ಹೇಳಿ GP ಮತ್ತು ಶ್ಯಾಮ್ ತೋರಿಸಿದಂಥ ವಿಡಿಯೋವನ್ನು ನೋಡಿದೆ ಇಲ್ಲಿ ಅರ್ಜುನ್ ವಿಕ್ಕಿ ನಿರಪರಾಧಿ ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ವಿಕ್ಕಿ ಮತ್ತು ರೀತುನ ಒಂದು ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಆದರೆ ಇಲ್ಲಿ ಭಾರ್ಗವಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇದರಲ್ಲಿ ಸಂಧ್ಯಾ ಸಾವಿಗೆ ನಿಜವಾಗ್ಲೂ ಕೂಡ ಕಾರಣ ಆಗಿರೋದು ವಿಕ್ಕಿ ಅಂತ. ಹಾಗಾಗಿ ವಿಕ್ಕಿ ಪಾತ್ರ ಇರುವುದರಿಂದಾನೇ ಇಲ್ಲಿ ಭಾರ್ಗವಿ ವಿಕ್ಕಿಯನ್ನು ಅರೆಸ್ಟ್ ಮಾಡಿಸಿದ್ದು. ಅತ್ತ ಕಡೆ ವಿಕ್ಕಿಯನ್ನು ಕೂಡ ಕೋರ್ಟ್ಗೆ ಕರ್ಕೊಂಡು ಬರ್ತಿದ್ದಾರೆ. ಇದರ ನಡುವೆ ಇಲ್ಲಿ ಭಾರ್ಗವಿ ತಂದೆಯನ್ನು ಭೇಟಿ ಆಗ್ತಾಳೆ. ಬಟ್ GP ಪಾಟೀಲ್ ಮನೆ ಸೊಸೆ ಅಂತಕ್ಕಂಥ ಯಾವುದೇ ಒಂದು ಸುಳಿವನ್ನು ಕೂಡ ಅಪ್ಪನಿಗೆ ಬಿಟ್ಕೊಡುವುದಿಲ್ಲ. ಅತ್ತ ಕಡೆ GPನೇ ತನ್ನ ಮಗಳ ಮಾವ ಅಂತಕ್ಕಂಥ ವಿಷಯ ರವೀಂದ್ರ ಅವ್ರಿಗೆ ಇನ್ನೂ ಕೂಡ ಗೊತ್ತಿಲ್ಲ. ಮಗಳನ್ನು ನೋಡಿ ತುಂಬಾ ಖುಷಿ ಪಡ್ತಾರೆ, ಅಪ್ಕೋತಾರೆ, ಕಣ್ಣೀರು ಹಾಕ್ತಾರೆ. ಆದರೆ ನಿಜಕ್ಕೂ ಕೂಡ ಭಾರ್ಗವಿಗೆ ಗಿಲ್ಟ್ ಕಾಡ್ತದೆ. ಬಿಕಾಸ್ ಅಪ್ಪನ ಹತ್ರ ಸತ್ಯ ಹೇಳಲಿಕ್ಕೆ ಆಗ್ತಿಲ್ಲ ಅಂತ. ಸಮಯ ಬರಲಿ ಸತ್ಯ ಹೇಳೋಣ ಅಂತ ಅಂದ್ಕೊಂಡೆ ಭಾರ್ಗವಿ ವಾಪಸ್ ಮನೆಗೆ ಬರ್ತಾಳೆ. ಆದರೆ ರೀತು ಬಂದಿದೆ ಅರ್ಜುನ್ ಹತ್ರ, ನೋಡುವಣ ನನ್ನ ಮಗುನ ಸಾಯಿಸಿದ್ಲು, ನನ್ನ ಗಂಡನ ಜೈಲ್ಗೆ ಹಾಕ್ಸಿದ್ಲು, ಇವಾಗ ನೋಡಿ ಏನು ಮಾಡೋಕ್ಕೆ ಹೊರಟಿದ್ದಾಳೆ ಅಂತ ಹೇಳಿದಾಗ ಒಂದು ಪಿಟಿಷನ್ ನೋಡಿದ್ದೆ. ಅರ್ಜುನ್ಗೆ ಶಾಕ್ ಆಗುತ್ತೆ. ಬಿಕಾಸ್ ಅವರು ಆಲ್ರೆಡಿ ಹೇಳಿದರು ಭಾರ್ಗವಿ ಹತ್ರ ಯಾವುದೇ ಕಾರಣಕ್ಕೂ ಪಿಟಿಷನ್ ಹಾಕಬೇಡಿ ಅಂತ. ಆದರೂ ಕೂಡ ಭಾರ್ಗವಿ ಪಿಟಿಷನ್ ಹಾಕಿದ್ರಿಂದ ಅರ್ಜುನ್ ಸಿಟ್ಟಿಗೆ ಇರ್ತಾರೆ. ಯಾಕೆ ರೀತಿ ಮಾಡಿದ್ರಿ ಅಂತ. ಕಷ್ಟ ಬಂತು ಅನ್ನೋ ಕಾರಣಕ್ಕೆ ಸತ್ಯವನ್ನು ಬಿಡೋಕ್ಕಾಗೋದಿಲ್ಲ. ಅರ್ಜುನ್ ಯಾವುದೇ ಕಾರಣಕ್ಕೂ ಕೂಡ ನಾನು ಸತ್ಯದಿಂದ ಹಿಂದೆ ಸರಿಯೋದಿಲ್ಲ ಅಂತಾರೆ. ಖಂಡಿತವಾಗ್ಲೂ ವಿಕ್ಕಿದು ಯಾವುದೇ ರೀತಿ ತಪ್ಪು ಇಲ್ಲ, ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಅರ್ಜುನ್. ತದನಂತರ ಇಲ್ಲಿ ಶಕುಂತಲವರು ಭಾರ್ಗವಿ ಜೊತೆ ಮಾತಾಡ್ತಿದ್ದಾರೆ. ಈ ಕಡೆ ಭಾರ್ಗವಿ, ಅರ್ಜುನ್ ನಿಮ್ಗೇನೂ ಕೂಡ ಬೇಜಾರಿಲ್ಲ ಅಲ್ವಾ, ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಅಂತ ಕೇಳ್ತಿದ್ರೆ, ಖಂಡಿತ ಮಗಳೇ ನಿನ್ನ ನಮ್ಮದೇ ಯಾರು ನಂಬಲಿ, ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗತ್ತೆ ನಿನ್ನ ಪರಿಸ್ಥಿತಿ ಅಂತ ಹೇಳ್ತಿದ್ದಾರೆ. ಅಜ್ಜಿ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ರೀತು ಪ್ರೆಗ್ನೆಂಟ್ ಅಲ್ಲ, ರೀತು ನಾಟಕ ಮಾಡ್ತಿದ್ದಾಳೆ. ನಿಜಕ್ಕೂ ಹೇಳಬೇಕು ಅಂದರೆ ಇಲ್ದಿರೋ ಮಗುನ ಸತ್ತೋಯ್ತು ಅಂತ ಹೇಳಿ ಅವರು ಸುಳ್ಳು ಹೇಳ್ತಾರೆ. ಅರ್ಜುನ ನಂಬಿಸಿದ್ದಾರೆ ಅಂತ ಖಂಡಿತ ಮಗಳೇ ಆ ಅನುಮಾನ ನನಗೂ ಕೂಡ ಇದೆ. ಖಂಡಿತ ನಾನು ನಿನ್ನ ಮಾತನ್ನು ನಂಬ್ತೀನಿ. ಆದರೆ ನನಗೆ ಒಂದೇ ಯೋಚನೆ, ಈ ಒಂದು ಸಂಧ್ಯಾ ಕೇಸಿನ ವಿಷಯವಾಗಿ ನಿನ್ನ ಮತ್ತು ಅರ್ಜುನ್ ನಡುವೆ ಬಿರುಕು ಕಾಣಿಸ್ಕೊಂಡಿದೆ. ಅದು ನಿನ್ನ ಬದುಕನ್ನು ಹಾಳು ಮಾಡಿಲ್ಲ ಅಂದರೆ ಅಷ್ಟೇ ಸಾಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇಲ್ಲಿ ಭಾರ್ಗವಿ, ಅಯ್ಯೋ ಅಜ್ಜಿ ಖಂಡಿತವಾಗ್ಲೂ ನಮ್ಮ ಪ್ರೀತಿ ಅಷ್ಟು ಸುಲಭಕ್ಕೆ ಹೋಗೋದಿಲ್ಲ. ಖಂಡಿತವಾಗ್ಲೂ ನಮ್ಮ ಪ್ರೀತಿ ತುಂಬ ಗಟ್ಟಿಯಾಗಿದೆ, ನಮ್ಮನ್ನು ಯಾರು ಕೂಡ ದೂರ ಮಾಡೋಕ್ಕಾಗೋದಿಲ್ಲ. ಖಂಡಿತ ಸತ್ಯ ಏನು ಅಂತ ಗೊತ್ತಾದಾಗ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಭಾರ್ಗವಿ ಹೇಳ್ತಾರೆ. ನಂತರ ಈ ಮನೆ ಇಷ್ಟು ಬದಲಾಗಿದೆ ಅಂದರೆ ಅದಕ್ಕೆಲ್ಲ ಕಾರಣ ನೀನು ಭಾರ್ಗವಿ. ಖಂಡಿತವಾಗ್ಲೂ ಕೂಡ ನನಗೆ ಏನೆಲ್ಲ ಸಾಧ್ಯ ಮಾಡಬೇಕು ಅನ್ನುವ ಆಸೆ ಇತ್ತು, ಖಂಡಿತ ಅದನ್ನೆಲ್ಲ ನಿನ್ನಿಂದ ನೋಡಬೇಕು ಅನ್ನುವ ಆಸೆ ಇದೆ. ನನ್ನನ್ನೇ ನಿನ್ನಲ್ಲಿ ನೋಡಿಕೊಂಡು ಹಾಗೆ ಆಗತ್ತೆ ಅಂತ ಹೇಳಿ ಇದು ನನ್ನ ಕೋಟ್ ನಿನಗೆ ಗಿಫ್ಟಾಗಿ ಕೊಡ್ತಿದ್ದೀನಿ ಅಂತ ಹೇಳಿ ಗಿಫ್ಟಾಗಿ ಕೊಡ್ತಾರೆ. ಅದನ್ನು ನೋಡಿದ ನಿಜವಾಗ್ಲೂ ಕೂಡ ಭಾರ್ಗವಿ ಕಣ್ಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ. ಬಿಕಾಸ್ ಕೋಟನ್ನು ನೋಡಿದ ನಿಜವಾಗ್ಲೂ ಅಪ್ಕೊಂಡು ಕಣ್ಣೀರು ಹಾಕ್ತಾಳೆ. ಜೊತೆಗೆ ಅಪ್ಪ ಅವತ್ತು ಕೊಟ್ಟಂತಹ ಕೋಟ್ ಅವಳಿಗೆ ನೆನಪಾಗುತ್ತೆ. ತದನಂತರ ಅಜ್ಜಿಗೆ ತುಂಬಾ ಥ್ಯಾಂಕ್ಸನ್ನು ಕೂಡ ಹೇಳ್ತಾರೆ. ಇತ್ತ ಕಡೆ GP ಪಾಟೀಲ್ ತನ್ನ ಅಸಿಸ್ಟೆಂಟ್ ಮುಖಾಂತರ ಆ ಒಂದು ವಿಡಿಯೋವನ್ನು ತೋರಿಸ್ಕೊಂಡಿದ್ದಾರೆ. ಆ ಒಂದು ವಿಡಿಯೋದಲ್ಲಿ ನಿಜಕ್ಕೂ ಕೂಡ ಶಾಕಿಂಗ್ ವಿಷಯ ಅಂತಕ್ಕಂಥದ್ದು ನೋಡಿದೆ GP ಪಾಟೀಲ್ ಶಾಕ್ ಆಗ್ತಿದ್ದಾರೆ. ಬಿಕಾಸ್ ಆ ಒಂದು ಅನಾಮಿಕ ಲೇಡಿ ಸಂಧ್ಯಾನ ಕರ್ಕೊಂಡು ಹೋಗ್ತಿರ್ತಕ್ಕಂತಹ ಒಂದು ವಿಡಿಯೋ ಕ್ಯಾಪ್ಚರ್ ಆಗಿದೆ. ಅದನ್ನು ನೋಡಿದೆ ನಿಜಕ್ಕೂ ಕೂಡ ಇಲ್ಲೇನೂ ಇದೆ ಅಂತ GPಗೆ ಅನಿಸುತ್ತೆ. ಹಾಗಾಗಿ ಒಂದು ಒಳ್ಳೆ ಫುಟೇಜ್ ಸಿಕ್ಕಿದೆ. ಖಂಡಿತವಾಗ್ಲೂ ಇದು ನಮಗೆ ಕೋರ್ಟಲ್ಲಿ ಇಂಪಾರ್ಟೆಂಟ್ ಪ್ರೂಫ್ ಆಗುತ್ತೆ. ಖಂಡಿತವಾಗ್ಲೂ ಇದನ್ನು ಜೋಪಾನವಾಗಿ ಇಟ್ಕೋ, ಕೋರ್ಟಲ್ಲಿ ರಿವೀಲ್ ಮಾಡೋಣ ಅಂತ ಹೇಳ್ತಾರೆ. ಅತ್ತ ಕಡೆ ವಿಕಿನ ಕರ್ಕೊಂಡಿದ್ದ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಕೋರ್ಟ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಈತ ಕಡೆ ಮನೆಯಲ್ಲಿ ಭಾರ್ಗವಿ ವಿರುದ್ಧವಾಗಿ ಅರ್ಜುನ್ ಮತ್ತು ವಂದನ ಬಂದು ಮಾತನಾಡ್ತಾರೆ. ನೀವು ಎಷ್ಟೆಲ್ಲ ಡ್ರಾಮಾ ಮಾಡ್ತಿದ್ರ, ವಿಕ್ಕಿಗೆ ಶಿಕ್ಷೆ ಕೊಡಿಸ್ಲೇಬೇಕು ಅಂತ ಅನಾಮಿಕ ಲೇಡಿ ಜೊತೆ ಇದ್ಕೊಂಡು ಎಷ್ಟೆಲ್ಲ ನಾಟಕ ಮಾಡ್ತಿದ್ರ ಅಂತ ಅರ್ಜುನ್ ಕೇಳ್ತಿದ್ದಾರೆ. ಏನು ಮಾತಾಡ್ತಿದ್ರ ನೀವು ಅಂತ ಭಾರ್ಗವಿ ಕೇಳೋದಕ್ಕೆ, ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳಿ ಲೆಟರನ್ನು ತೋರಿಸ್ತಾರೆ. ವಂದನನೇ ಆ ಲೆಟರನ್ನು ತಂದು ಅರ್ಜುನ್ಗೆ ಕೊಟ್ಟಿರ್ತಾಳೆ. ನೋಡು, ಅನಾಮಿಕ ಲೇಡಿ ಜೊತೆ ಸೇರಿಕೊಂಡು ತಪ್ಪು ಮಾಡದೇ ಇರೋ ವಿಕ್ಕಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಭಾರ್ಗವಿ ಯೋಚನೆ ಮಾಡ್ತಾಳೆ ಅಂತ. ಅದೇ ಕಾರಣಕ್ಕೆ ಇದನ್ನು
ನೋಡಿದಂಥ ಅರ್ಜುನ ಭಾರ್ಗವಿಯನ್ನು ಬಂದು ಪ್ರಶ್ನೆ ಮಾಡ್ತಾರೆ. ಈ ಕಡೆ ಭಾರ್ಗವಿ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ತದೆ ಅಷ್ಟೇ, ಅದರಲ್ಲಿ ಏನಿದೆ, ಖಂಡಿತ ವಿಕ್ಕಿ ತಪ್ಪು ಮಾಡಿದಾನೆ, ಅವನ ವಿರುದ್ಧ ಬೇಕಾದಷ್ಟು ಸಾಕ್ಷಿ ಇದೆ, ಖಂಡಿತವಾಗ್ಲೂ ಅದು ಪ್ರೂವ್ ಆಗುತ್ತೆ, ಸಂಧ್ಯಾಗೆ ನ್ಯಾಯ ಸಿಗತ್ತೆ ಅಂತ ಭಾರ್ಗವಿ ಹೇಳಿದಾಗ ಇಲ್ಲಿ ಅರ್ಜುನ ನನಗೆ ಕೂಡ ಗೊತ್ತದೆ ವಿಕ್ಕಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಅವತ್ತು ಫಾರ್ಮ್ ಹೌಸ್ ಅಂತಾನೆ ಅವನು ಬಂದಿಲ್ಲ ಅಂದಮೇಲೆ ನೀವು ಹೇಗೆ ವಿಕ್ಕಿ ಅಪರಾಧಿ ಅಂತ ಹೇಳ್ತೀರಾ, ಖಂಡಿತ ಸಂಧ್ಯಾ ಸಾವಿನಲ್ಲಿ ಯಾವುದೇ ರೀತಿಯ ಪಾತ್ರ ವಿಕ್ಕಿದಿಲ್ಲ ಅನ್ನೋದು ನನಗೆ ತುಂಬ ಕ್ಲಿಯರ್ ಆಗಿ ಗೊತ್ತದೆ. ನಿಜ ಹೇಳ್ತೀನಿ, ಸಂಧ್ಯಾ ಸಾವಿಗೆ ನ್ಯಾಯ ಸಿಗಬೇಕು, ನೀವು ನ್ಯಾಯ ಕೊಡಿಸಿ, ನಾನು ಬೇಡ ಅಂತ ಹೇಳ್ತಿಲ್ಲ, ಆದರೆ ತಪ್ಪೇ ಮಾಡ್ತಿರೋ ವಿಕ್ಕಿನ ಸಂಧ್ಯಾ ಸಾವಿನಲ್ಲಿ ಸಿಗಿಸೋದು ಖಂಡಿತ ಸರಿ ಇಲ್ಲ. ತಪ್ಪಿತಸ್ಥರು ಯಾರಿದ್ದಾರೋ ಅವರಿಗೆ ಶಿಕ್ಷೆ ಕೊಡಿ ಅಂತ ಹೇಳಿದಾಗ ಖಂಡಿತವಾಗ್ಲೂ ನನ್ನ ಹತ್ರ ಸಾಕ್ಷಿ ಇದೆ, ಸಾಕ್ಷಿ ಏನು ಅನ್ನೋದನ್ನು ಕೋರ್ಟಲ್ಲಿ ತೋರಿಸ್ತೀನಿ, ಇಲ್ಲಿ ತೋರಿಸೋಕ್ಕಾಗೋದಿಲ್ಲ, ಖಂಡಿತ ವಿಕ್ಕಿನೇ ಅಪರಾಧಿ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಹೌದೌದು, ನೀನು ನನ್ನ ತಮ್ಮನ ಮೇಲಿರೋ ಸಿಟ್ಟಿಗೆ ಈ ರೀತಿಯೆಲ್ಲ ಮಾಡ್ತಿದ್ಯಾ ನೋಡು ಅರ್ಜುನ್, ವಿಕ್ಕಿ ಮೇಲಿರೋ ಕೋಪಕ್ಕೆ ಸುಳ್ಳು ಸಾಕ್ಷಿನ ಸೃಷ್ಟಿ ಮಾಡಿ ವಿಕ್ಕಿನ ಜೈಲಿಗೆ ಕಳಿಸಿದ್ಲು, ಜೊತೆಗೆ ಅವನ ಮಗುನ ಕೂಡ ಸಾಯಿಸ್ಬಿಟ್ಲು ಇವಳು, ಇಂಥವಳ ಮದುವೆ ಆದ್ಯಾ ನೀನು ನನ್ನನ್ನು ಬಿಟ್ಟು ಅಂತ ಹೇಳಿ ವಂದನ ಕೇಳಿದಾಗ ಈ ಕಡೆ ಭಾರ್ಗವಿ ಬಂದು ರುಚಿಗೆದ್ದ ವಂದನ ಕಪಾಳಕ್ಕೆ ಬಾರಿಸ್ತಾರೆ. ನಿನ್ನ ಹತ್ತಬಸ್ತಲ್ಲಿ ನೀನಿದ್ರೆ ಉಳಿದು ಸುಮ್ಮನೆ ವಿನಾಕಾರಣ ಗಂಡ ಹೆಂಡತಿ ಮಧ್ಯೆ ಬಂದು ಏನೇನೋ ಮಾತಾಡಬೇಡ, ನಿನ್ನ ತಮ್ಮ ಎಷ್ಟು ಹೆಣ್ಮಕ್ಳು ಬದುಕನ್ನು ಹಾಳು ಮಾಡಿದಾನೋ ಎಲ್ಲರಿಗೂ ಕೂಡ ನ್ಯಾಯ ಸಿಗತ್ತೆ, ಖಂಡಿತವಾಗ್ಲೂ ವಿಕ್ಕಿಗೆ ಶಿಕ್ಷೆ ಆಗತ್ತೆ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ನಂತರ ಇಲ್ಲಿ ಅರ್ಜುನ ಸಾಕ್ಷಿಯನ್ನು ತೋರಿಸಿ ಅಂತ ಕೂಡ ಭಾರ್ಗವಿಯನ್ನು ಕೇಳಿದಾಗ ಯಾವುದೇ ಕಾರಣಕ್ಕೂ ಕೂಡ ಸಾಕ್ಷಿಯನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಕೋರ್ಟಲ್ಲಿ ಅದನ್ನು ರಿವೀಲ್ ಮಾಡೋದು ನಾನು ಅಂತ ಕೂಡ ಹೇಳ್ತಾರೆ. ನಂತರ ಈ ಕಡೆ ಶಕುಂತಲ ಅವ್ರನ್ನ ರುದ್ರ ಅವರು ಬಂದು ಪ್ರಶ್ನೆ ಮಾಡ್ತಾರೆ, ಏನಿದು ಅಂತ ಯಾಕೆ ರೀತಿ ನಡ್ಕೋತಿದ್ರ, ಭಾರ್ಗವಿ ಎಷ್ಟೆಲ್ಲ ಮಾಡಿದಾಳೆ, ನನ್ನ ಮೊಮ್ಮಕ್ಕನೂ ಕೂಡ ಸಾಯಿಸ್ಬಿಟ್ಲು ಅಂತದ್ರಲ್ಲಿ ಅವಳ ಮಾತನ್ನು ನಂಬ್ತಿದ್ರ ನೀವು ಅಂತ ಕೇಳಿದಾಗ, ನೋಡು ರುದ್ರ, ನಿಮಗೆಲ್ಲ ನೀವು ಭಾರ್ಗವಿನ ತಪ್ಪು ಅಂತ ಅನ್ಕೋತಿದ್ರ, ಆದರೆ ಭಾರ್ಗವಿನೇ ಸರಿಯಾಗಿದ್ದಾಳೆ, ಖಂಡಿತ ಒಂದು ಟೈಮ್ ಬರುತ್ತೆ ಅವಳು ಏನು ಅನ್ನೋದನ್ನು ಸಾಬೀತುಪಡಿಸ್ಕೋತಾಳೆ, ಸತ್ಯ ಏನು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಅಂದಾಗ ವಿಕ್ಕಿ ತಪ್ಪು ಮಾಡಿಲ್ಲ ಅಂತ ಹೇಳಿ ರುದ್ರ ಅವರು ಹೇಳಿದಾಗ ಇಲ್ಲಿ ಭಾರ್ಗವಿ ಬೆಟ್ಟದ ಮೇಲೆ ನಿಂತಿದ್ದಾಳೆ, ಅವಳಿಗೆ ಎಲ್ಲವೂ ಕೂಡ ಕಾಣಿಸ್ತದೆ, ಆದರೆ ನೀವು ಕೆಳಗಡೆ ನಿಂತರ ಹಾಗಾಗಿ ಯಾವುದು ಕೂಡ ನಿಮಗೆ ಕಾಣಿಸ್ತಿಲ್ಲ, ಆದರೆ ಕಾಣಿಸೋ ಟೈಮ್ ಬರುತ್ತೆ ಅವತ್ತು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಶಕುಂತಲ ಅವರು ಹೇಳೋದಕ್ಕೂ ಆ ಕಡೆ ಜಿ ಪಿ ಪಾಟೀಲ್ ಎಂಟ್ರಿ ಕೊಡ್ತಾರೆ. ಜಿ ಪಿ ಬರ್ತಿದ್ದಾಗೆ ಮಾವ ನನಗೆ ಖಂಡಿತವಾಗ್ಲೂ ಗೊತ್ತು ನಿಮಗೆ ಇವತ್ತು ಜಯ ಸಿಗೋದು ಅಂತ ಬೃಂದ ಹೇಳೋದಕ್ಕೆ ನಾನು ಹೇಳಿಲ್ವ ನಿನ್ನ ನನ್ನ ಕಣ್ಮುಂದೆ ಬರಬೇಡ ಅಂತ ಹೇಳಿ ರೇಗ್ ಬಿಡ್ತಾರೆ. ತದನಂತರ ಭಾರ್ಗವಿ ಕೂಡ ಎಂಟ್ರಿ ಕೊಡ್ತಾರೆ. ನೋಡು ಭಾರ್ಗವಿ, ಕೋರ್ಟನ್ನು ಮನೆಯಲ್ಲೇ ಇಟ್ಟು ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ರೆ ಒಳ್ಳೇದು, ನಿನಗೂ ಕೂಡ ಸೋಲನ್ನು ನೋಡೋಕ್ಕಾಗೋದಿಲ್ಲ ಅಲ್ವಾ ಅಂತ ಹೇಳಿದಾಗ ಬೇಕಿದ್ರೆ ನೀವೇ ಕೋರ್ಟನ್ನು ಇಟ್ಟು ಮನೇಲಿ ಉಳ್ಕೋಬಹುದು, ಯಾಕಂದರೆ ಪಾಪ ನಿಮಗೆ ಸೋಲಿನ ರುಚಿಯನ್ನು ಸವಿಯೋಕ್ಕಾಗೋದಿಲ್ಲ ಅಲ್ವಾ ಅಂತ ಹೇಳಿದಾಗ ಈ ಕಡೆ ಗೆಲುವು ಯಾರ್ದಾಗತ್ತೆ ಅನ್ನೋದು ಇವತ್ತೇ ಗೊತ್ತಾಗತ್ತೆ ಅಂತ ಹೇಳಿ ಜಿ ಪಿ ಪಾಟೀಲ್ ಭಾರ್ಗವಿಗೆ ಚಾಲೆಂಜ್ ಹಾಕಿ ಕೋರ್ಟಿನ ಅಖಾಡಕ್ಕೆ ನುಗ್ಗಿದ್ದಾರೆ. ಅತ್ತ ಕಡೆ ಅಪ್ಪ ಭಾರ್ಗವಿ ತಂದೆ ಕೂಡ ಕೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇದರ ನಡುವೆ ಮೀಡಿಯಾದವರು, ಕರ್ನಾಟಕ ವೇದಿಕೆಯವರು ಎಲ್ಲರೂ ಕೂಡ ಮಹಿಳಾ ಸಂಘದವರು ಭಾರ್ಗವಿ ಪರವಾಗಿ ನಿಂತಿದ್ದೀವಿ ಅಂತ ಹೇಳ್ತಿದ್ದಾರೆ. ಖಂಡಿತ ನಿಮಗೆಲ್ಲ ಕೂಡ ಹೃದಯಪೂರ್ವಕ ಧನ್ಯವಾದ ಅಂತ ಹೇಳಿ ಸಂಧ್ಯಾ ಸಾವಿಗೆ ನ್ಯಾಯ ಸಿಗತ್ತೆ, ನಾನೇ ಈ ಕೇಸನ್ನು ತಗೋತಿದ್ದೀನಿ ಅಂತ ಹೇಳ್ತಿದ್ದಾರೆ. ಆ ಕಡೆ ಅರ್ಜುನ್ಗೆ ತಲೆ ಕೆಟ್ಟಿದೆ, ಅವರು ಕೂಡ ಕೋರ್ಟಿಗೆ ಬಂದಿದ್ದಾರೆ, ಏನು ಮಾಡಬೇಕು ಅಂತ ತೋಚದೆ ಇದ್ದಾರೆ. ಇಲ್ಲಿ ಯಾವುದು ಸರಿ, ಯಾರು ತಪ್ಪಿತಸ್ಥರು ಯಾರು ಸತ್ಯವಂತರು ಅನ್ನೋದು ತಿಳಿದೆ ಅರ್ಜುನ್ ನಿಜಕ್ಕೂ ಕೂಡ ಒದ್ದಾಡ್ತಿದ್ರೆ ಅಲ್ಲಿಗೆ ಅನಾಮಕ ಲೇಡಿ ಎಂಟ್ರಿ ಕೊಡ್ತಿದ್ದಾರೆ. ಇಟ್ ಮೀನ್ಸ್ ಅಲ್ಲಿಗೆ ಸಂಧ್ಯಾ ಬರ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಸಂಧ್ಯಾ ಕೋರ್ಟಿಗೆ ಬಂದಿರೋ ವಿಷಯ ಎಲ್ಲರೂ ಮುಂದೆ ರಿವೀಲ್ ಆಗತ್ತೆ.